ಗುರುಭ್ಯೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜಿತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನಾನು ನಿಮ್ಮ ಸುಧೀಂದರ್ ತೀರ್ಥರು ಮಾಡ್ತಿರುವಂತಹ ನಮಸ್ಕಾರಗಳು. ನಮ್ಮ ರಾಯರ ಜ್ಯೋತಿಷ್ಯ ಫಲ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಬಣ್ಣಗಳ ಹಬ್ಬ ಹೋಳಿ ಹುಣ್ಣಿಮೆ ಅಂದರೆ ಕೇವಲ ಸಡಗರ ಮಾತ್ರ ಅಲ್ಲ, ಜ್ಯೋತಿಷ ಶಾಸ್ತ್ರದ ಪ್ರಕಾರ ಗ್ರಹಗತಿಗಳ ಮಹತ್ವವಾದ ಬದಲಾವಣೆಯ ಸಮಯ. ಈ ಒಂದು ಮಾರ್ಚ್ 3ರಂದು ಹೋಳಿಯ ಹುಣ್ಣಿಮೆ ಮುಗಿತಿದ್ದಂತೆ ಸಾಕ್ಷಾತ್ ಆಂಜನೇಯ ಕೃಪಾದೃಷ್ಟಿ ಈ 4 ರಾಶಿಗಳ ಮೇಲೆ ಬೀಳ್ತಾ ಇದೆ. ಇವರ ಜೀವನದಲ್ಲಿ ಇದುವರೆಗೆ ಇರುವಂತಹ ಕಷ್ಟಗಳು ಮಂಜಿನಂತೆ ಕರಗಿ ಹೋಗ್ತದೆ. ಹಾಗಾದರೆ ಆ 4 ರಾಶಿಗಳು ಯಾವುದಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮೊದಲನಿಗೆ ಮೇಷರಾಶಿ ಅವರಿಗೆ ಹೋಳಿಯ ನಂತರ ಸುವರ್ಣ ಕಾಲ ಅನ್ನುವಂಥದ್ದು ಹೇಳ್ಬೋದು. ಆಂಜನೇಯ ಕೃಪೆಯಿಂದ ನಿಂತು ಹೋಗಿರುವಂತಹ ಕೆಲಸಗಳನ್ನು ವೇಗ ಪಡೆದುಕೊಳ್ತದೆ. ಆರ್ಥಿಕವಾಗಿ ದೊಡ್ಡ ಮಟ್ಟದ ಲಾಭ ನಿಮ್ದಾಗ್ತದೆ. ಹೊಸ ಉದ್ಯೋಗದ ಅವಕಾಶ ನಿಮಗೆ ಹುಡುಕಿಕೊಂಡು ಬರ್ತದೆ. 2ನೇ ರಾಶಿ ಸಿಂಹರಾಶಿ. ನಿಮ್ಮ ಆತ್ಮವಿಶ್ವಾಸ ದುಪ್ಪಟ್ಟಾಗ್ತದೆ. ನಿಮ್ಮ ಸಮಾಜದಲ್ಲಿ ಗೌರವ ಮತ್ತು ಪ್ರತಿಷ್ಠೆ ಹೆಚ್ಚಾಗ್ತದೆ. ನಿಮ್ಮ ಕೋರ್ಟು ಕಚೇರಿಯಲ್ಲಿ ಜಯ ಸಿಗ್ತದೆ. ನಿಮ್ಮ ಕೋರ್ಟು ಮತ್ತು ಕಚೇರಿ ಕೇಸ್ಗಳಲ್ಲಿ ಜಯ ಸಿಗ್ತದೆ. ಹನುಮಂತನ ಕೃಪೆಯಿಂದ ಆರೋಗ್ಯ ಸಮಸ್ಯೆಗಳು ದೂರ ಆಗ್ತದೆ. ಇನ್ನು 3ನೇ ರಾಶಿಯಾಗಿ ತುಲಾ ರಾಶಿ. ವ್ಯಾಪಾರ ಮತ್ತು ವ್ಯವಹಾರದಲ್ಲಿ ತೊಡಗಿದ್ದವರಿಗೆ ಧನಲಾಭವಾಗ್ತದೆ. ಕುಟುಂಬದಲ್ಲಿ ಇದ್ದಂತಹ ಭಿನ್ನಾಭಿಪ್ರಾಯಗಳು ದೂರ ಆಗಿ ಸುಖ ಶಾಂತಿ ನೆಲೆಸುತ್ತದೆ. ದೀರ್ಘಕಾಲದ ಹೂಡಿಕೆಗಳಿಂದ ಈ ಸಮಯದಿಂದ ನಿಮ್ಗೆ ಲಾಭ ಸಿಗ್ತದೆ. 4ನೇ ರಾಶಿ ಧನುರಾಶಿ. ವಿದೇಶ ಪ್ರಯಾಣದ ಕನಸು ಕಾಣ್ತಿದ್ದವರಿಗೆ ಶುಭವಾರ್ತೆ ಸಿಗ್ತದೆ. ಹಳೆಯ ಸಾಲಗಳಿಂದ ಮುಕ್ತಿ ಪಡಿತೀರಾ. ಆಂಜನೇಯ ಸ್ಮರಣೆ ನಿಮ್ಮ ಸಕಲ ವಿಘ್ನಗಳನ್ನ ನಿವಾರಣೆ ಮಾಡ್ತದೆ. ಈ 4 ರಾಶಿಯವರು ಪ್ರತಿ ಮಂಗಳವಾರ ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಭೇಟಿ ನೀಡಿ. ಈ 4 ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಜೈ ಬಜರಂಗ್ ಬಲಿ ಎಂದು ಕಮೆಂಟ್ ಮಾಡಿ, ಈ ವಿಡಿಯೋವನ್ನ ಶೇರ್ ಮಾಡಿ. ಹಾಗೆ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆಗಳಿದ್ರೆ ಕೆಳಗೆ ಕಾಣುವಂತಹ ನಂಬರ್ಗೆ ಕರೆ ಮಾಡಿ. ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕೊಂಡುಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ನಮಸ್ಕಾರ.